ರನ ರನ ರನು ರೇ ರೇ ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಿಮ್ಮ ಕರಾವಳಿ ಹುಡುಗಿ. ಇವಾಗ ಬೆಳಗ್ಗೆನೇ ನಾನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆಗೆ ಇವತ್ತು ನಮ್ಮ ಮನೇಲಿ ಹಲಸಿನಕಾಯ್ದು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಮ್ಮ ಈ ಕರಾವಳಿ ಸೈಡು ಸೀಸನ್ ತಕ್ಕನಂಗೆ ಎಲ್ಲ ಅಡುಗೆನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಆ ಸೀಸನ್ಗೆ ಏನೇನು ಐಟಮ್ ಸಿಗೋದು ಆ ಐಟಮಲ್ಲೇ ನಾವು ಅಡುಗೆನ ರೆಡಿ ಮಾಡ್ಕೊಂಬಿಡ್ತೀವಿ. ಇವಾಗ ಹೇಗೂ ಗುಜ್ಜೆನೂ ಕೂಡ ಸಿಗ್ತಾ ಇದೆ, ಈ ಕೊತ್ಕಾಯಿ ಅಂತಾರಲ್ಲ ಆ ರೀತಿ. ಅದನ್ನು ಕೂಡ ನಾನು ಕುಯ್ಕೊಬಂದಿದ್ರ ಅದ್ರದ್ದು ಕೂಡ ಸಾಂಬಾರು ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಳಿಗಂತೂ ನಾನು ಎಲ್ಲಿರ್ತೀನೋ ಅಲ್ಲೇ ಇರಬೇಕು. ನನ್ನ ದೊಡ್ಡ ಮಗನು ಬಂದು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದ. ಇಲ್ಲಿ ಬೇರೆ ನಾನು ಗ್ಯಾಸ್ ಕೂಡ ಹಚ್ಚಿರ್ತೀನಲ್ಲ, ಸ್ವಲ್ಪ ಭಯ ಆಗುತ್ತೆ ಎಲ್ಲಿ ಗ್ಯಾಸ್ ಹತ್ರ ಬಂದುಬಿಡ್ತಾರೋ. ಒಂದೊಂದ್ಸತಿ ನನ್ನ ಚಿಕ್ಕ ಮಗ ಏನು ಮಾಡಿಬಿಡ್ತಾನೆ ಅಂದರೆ, ಗ್ಯಾಸ್ ಸ್ಟವ್ ಉರಿತಾ ಇರುತ್ತೆ, ಕುಕ್ಕರೇ ಕೂಗಿರಲ್ಲ, ಒಂದೊಂದ್ಸತಿ ಆಫ್ ಮಾಡಿಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ನಾನಿವಾಗ ನೋಡಿ ಒಗ್ಗರಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಆಗಿದ ತಕ್ಷಣ ಈ ಹಲಸಿನಕಾಯಿನೂ ಕೂಡ ಸೇರಿಸ್ಕೊತೀನಿ. ಹಲಸಿನಕಾಯಿ ಇನ್ನೂ ಸ್ವಲ್ಪ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಳೆದಿದೆ, ತುಂಬ ಬೆಳೆದಿಲ್ಲ, ಸ್ವಲ್ಪ ಬೆಳೆದಿದೆ. ಸ್ವಲ್ಪ ಎಳೆದಿದ್ರೆ ಇನ್ನೂ ನನಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದನ್ನೆಲ್ಲ ಸ್ವಲ್ಪ ನಾನು ಎಣ್ಣೆಲೆ ಬಾಡಿಸ್ಕೊತೀನಿ. ನಮ್ಮ ಈ ಕರಾವಳಿ ಸೈಡ್ ಏನು ಗೊತ್ತಾ, ಯಾವುದು ಸೀಸನ್ ಇರುತ್ತೋ ಆ ಸೀಸನ್ಗೆ ತಕ್ಕಂಗೆ ಅಡುಗೆ ಮಾಡ್ತಾ ಇರ್ತೀವಿ. ಇವಾಗ ನೋಡಿ ಹಲಸಿನಕಾಯಿ ಸೀಸನ್ನು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಬೆಳೆಯೋದು ತುಂಬ ದಿವಸ ಇದೆ ಅದು. ಅಂದರೆ ಸ್ಟಾರ್ಟಿಂಗಲ್ಲಿ ಎಳೆದಲ್ಲೇ ನಾವು ಈ ಸಾಂಬಾರಿಗೆಲ್ಲ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಸ್ವಲ್ಪ ರೆಡಿ ಆಗಿಬಿಡಲಿ ಅಂದ್ಕೊಂಡು ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಪಕ್ಕದಲ್ಲೂ ಕೂಡ ಸ್ವಲ್ಪ ರೈಸ್ಗೆ ಇಟ್ಕೊಬಿಡೋಣ. ರೈಸ್ ಒಂದು ಕಡೆ ಆಗಿಬಿಟ್ರೆ ನಮಗೆ ಮಧ್ಯಾಹ್ನಕ್ಕೆ ಊಟನೂ ಕೂಡ ಕರೆಕ್ಟಾಗಿ ಟೈಮ್ಗೆ ಆಗಿಬಿಡುತ್ತೆ ಅಂದ್ಕೊಂಡು ನಾನು ರೈಸ್ಗೂ ಕೂಡ ಇಟ್ಕೊತಾ ಇದ್ದೀನಿ. ನನಗೇನಂದರೆ ಟೈಮು ಇಂಪಾರ್ಟೆಂಟು, ಆ ಟೈಮಿಗೆ ಆ ಕೆಲಸ ಆಗಿಬಿಡ್ಬೇಕು ಅನ್ನೋದೊಂದು ನನಗೆ ಭಾವನೆ. ಹಂಗಲ್ಲ, ನನಗೆ ಬೇರೆಯವ್ರಿಗೆ ಕಾಯಿಸೋದಕ್ಕೆ ಇಷ್ಟ ಆಗೋದಿಲ್ಲ. ಆ ಟೈಮಿಗೆ ಅಡುಗೆ ಆಗೋದ್ರೆ ಇವಾಗ ಯಾರು ಬಂದಿರ್ತಾರೆ ಊಟಕ್ಕೆ, ಬೇಗ ಬಂದುಬಿಡ್ತಾರೋ ಅನ್ಸದ್ದಿ ಅಲ್ಲ, ಅವ್ರಿಗೆ ಕರೆಕ್ಟಾಗಿ ಊಟ ಮಾಡಿಕೊಟ್ಬಿಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಲ್ವ. ಹಾಗೆ ಮತ್ತು ಎಲ್ಲಿ ನೋಡಿ ದೇವ್ರಿಗೂ ಕೂಡ ದೀಪ ಹಚ್ಬಿಡೋಣ ಅಂತ ಒಂದು ಕಡೆ ದೇವ್ರಿಗೂ ಕೂಡ ದೀಪ ಹಚ್ಕೊತಾ ಇದ್ದೀನಿ. ಈಗ ಒಂದು ಕಡೆ ನಾನು ಅಡುಗೆಗೂ ಇಟ್ಕೊಂಡಿದ್ದೀನಿ, ಒಂದು ಕಡೆ ನೋಡಿ ಈ ರೀತಿ ಕೆಲಸ ಮಾಡ್ತಾ ಇರ್ತೀನಿ. ನಾನು ಒಂದೇ ಕೆಲಸನ ನಾನು ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ಎಲ್ಲ ಕೆಲಸ ಅಟ್ ಎ ಟೈಮ್ ಆಗಲಿ ಅಂದ್ಬಿಟ್ಟು ನಾನು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಮಗ ಇಬ್ಬರು ಕೂಡ ಈಗ ಟಿ ವಿ ನೋಡ್ಕೊಂಡು ಅವರು ಕೂತಿದ್ದಾರೆ. ನಾನು ಸ್ವಲ್ಪ ಇವಾಗ ದೇವ್ರಿಗೂ ಕೂಡ ದೀಪ ಹಚ್ಚಿ ಮತ್ತೆ ನಿಮಗೆ ಸಿಗ್ತೀನಿ. ಇಲ್ಲಿ ನೋಡಿ ನನ್ನ ದೊಡ್ಡ ಮಗ ಮತ್ತು ಚಿಕ್ಕ ಮಗ ಸ್ವಲ್ಪ ಕ್ಲಾಶ್ ಮಾಡಿಕೊಂಡ್ರೆ, ಹಾಗಾಗಿ ಇವಾಗ ನಂಗೆ ದೀಪನೂ ಹಚ್ಚಕ್ಕೆ ಬಿಡ್ತಿಲ್ಲ. ಅಮ್ಮ ನನ್ನನ್ನು ಎತ್ಕೊ ಅಂತ ಎಲ್ಲ ಹಠ ಮಾಡ್ತಾ ಇದ್ದಾನೆ. ಒಂದೊಂದ್ಸತಿ ಇದೇ ರೀತಿ ಹಠ ಮಾಡ್ತಾ ಇರ್ತಾನೆ ನನಗೆ. ಆಮೇಲೆ ತಡಿ ಎತ್ಕೊತೀನಿ ಅಂದ್ಕೊಂಡು ಅವನು ಕೂಡ ಇವಾಗ ಎತ್ಕೊಂಡು ಹಾಗೆ ಪೂಜೆನೂ ಕೂಡ ಮಾಡ್ಕೊತೀನಿ. ನನ್ನ ದೊಡ್ಡ ಮಗ ಹೇಗೆ ಗೊತ್ತಾ, ಅವನಿಗಂತೂ ಟಿ ವಿ ಹಾಕೊಟ್ಬಿಟ್ರೆ ಸಾಕು, ಯಾರೂ ಬೇಡ. ನನ್ನ ಚಿಕ್ಕ ಮಗ ಏನು ಮಾಡ್ತಾಯಿರ್ತಾನೆ, ಅವ್ನು ಟಿ ವಿ ನೋಡ್ಬೇಕಾದ್ರೆ ಹೋಗಿ ಅವನ್ನ ಕೆಣ್ಕೋದು. ಅವನು ಏನೋ ಒಂದು ಚೂರು ಕೆಣ್ಕಂಗಿಲ್ಲ ಟಿ ವಿ ನೋಡಬೇಕಾದ್ರೆ. ಆ ಥರ ಏನಾದರೂ ಮಾಡಿದಾಗಲೇ ಚಿಕ್ಕವನಿಗೆ ಅವನು ಸ್ವಲ್ಪ ಒಂದು ಎರಡು ಏಟ್ ಕೊಡ್ತಾನ. ಆವಾಗ ಅಮ್ಮನೇ ಬೇಕು ಚಿಕ್ಕವನಿಗೆ, ಅಮ್ಮ ನನಗೆ ಅಣ್ಣ ಹೊಡೆದ ಅಂದ್ಕೊಂಡು ನೋಡಿ ಬರ್ತಾನೆ. ಇದೇ ರೀತಿ ಮನೇಲಿ ಫೈಟಿಂಗ್ಸ್ ಆಗ್ತಾ ಇರ್ತದೆ ಇಬ್ರದ್ದು.
ನಾನು ಅವಾಗ ಏನು ಮಾಡ್ತೀನಿ ಗೊತ್ತಾ, ಇಬ್ರಿಗೂ ಒಂದೊಂದು ಕೊಟ್ಟು ಕುಡಿಸ್ತೀನಿ. ಮತ್ತೆಂತ ಮಾಡೋಕ್ಕಾಗುತ್ತೆ ಹೇಳಿ, ಈ ರೀತಿ ತೀಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಒಬ್ಬನ ಕೊಡಿದ್ರೆ ಒಬ್ಬನ ಕೋಪ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಬ್ರಿಗೂ ಸಮ ಒಂದೊಂದೇ ಇಟ್ಕೊಡೋದು, ಇಬ್ರಿಗೂ ಬೇಜಾರಾಗ್ಬಾರ್ದಲ್ವ. ಹಾಗಾಗಿ ಇಬ್ರಿಗೂ ಒಂದೊಂದೇ ಓಡಿಯೋದು, ಆಮೇಲೆ ಗದ್ರದು ಸೈಲೆಂಟಾಗಿ ಅವಾಗ ಕೂತ್ಕೊತಾರೆ ಸ್ವಲ್ಪ. ಇಲ್ಲ ಅಂದರೆ ಅದೇ ರೀತಿ ಚೇಷ್ಟೆ ಮಾಡ್ತಾ ಇರ್ತಾರೆ ನನ್ನ ಮಕ್ಕಳು ಅಂತ ಹೇಳ್ಬೋದು. ಸರಿ ಇವಾಗ ಆಯಿತು, ನಾನು ಕೂಡ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆನೂ ಕೂಡ ಮಾಡ್ಕೊತೀನಿ. ಇವಾಗ ನಾನು ದೀಪನೂ ಹಚ್ಚಿದಾಯಿತು. ಇವತ್ತು ದೀಪ ಹಚ್ಚೋಷ್ಟರಲ್ಲಿ ಸ್ವಲ್ಪ ಲೇಟು ಕೂಡ ಆಯಿತು. ಇವಾಗ ಅಡುಗೆ ಮನೆಗೂ ಕೂಡ ಬಂದೆ. ಸ್ವಲ್ಪ ಪಾತ್ರೆನೂ ಎಲ್ಲ ತೊಳೆದಿಟ್ಟಿದ್ನಲ್ಲ, ಪಾತ್ರೆನೂ ಕೂಡ ಆ ಜಾಗದಲ್ಲಿ ಜೋಡಿಸ್ಕೊಬಿಡೋಣ ಅಂದ್ಕೊಂಡು ಪಾತ್ರೆನೂ ಜೋಡಿಸ್ಕೊತಾ ಇದ್ದೀನಿ. ನಮ್ಮದು ಪುಟ್ಟ ಮನೆ, ನಾವು ಈ ಪುಟ್ಟ ಮನೇಲೇ ಕ್ಲೀನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅವನ ಹೇಳ್ತಾರೆ ನೋಡಿ, ಒಂದು ಗಾದೆ ಇರುತ್ತೆ, ಬಡತನ ಇದ್ರೂ ಕೊಳಕ್ತನ ಇರಬಾರ್ದು ಅಂತಾರಲ್ಲ, ಆ ರೀತಿ ನಮಗೆ ದೇವರು ನೋಡಿ ನಮಗೆ ತಿನ್ನೋದಕ್ಕೆ ಯಾವುದಕ್ಕೂ ಎಂಥದ್ದು ಕೊರತೆ ಮಾಡಿಲ್ಲ. ನಮಗೆ ದೇವರು ಇಷ್ಟು ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಫುಲ್ ಅಂತ ಹೇಳ್ಬೋದು. ನಾವು ಮನೆ ಹೇಗಿರುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಮನೆಯಲ್ಲಿ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊತೀನಿ. ಇರೋ ಮನೇಲೆ ನಾವು ಯಾವ ರೀತಿ ಡೆಕೋರೇಷನ್ ಮಾಡಿ ಯಾವ ರೀತಿ ನೀಟಾಗಿ ಇಟ್ಕೋಬೋದು ಅಂತಲೇ ನಾನು ಅಂದ್ಕೊತೀನಿ. ನಾನು ಇರೋದ್ರಲ್ಲೇ ನೋಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಐಟಮು ಏನು ಇಟ್ಕೊಂಡಿಲ್ಲ, ನಾನು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಡುಗೆ ಮನೆ. ನನಗೆ ಅಡುಗೆ ಮನೆ ನೀಟಾಗಿರಬೇಕು ಅಂತ ಇಷ್ಟ. ನಾನು ಜಾಸ್ತಿ ಅಡುಗೆ ಮನೆಯಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು. ಹಾಗೆ ಯಾರು ತಪ್ಪು ತಿಳ್ಕೊಬೇಡಿ, ನಾನು ಹೇಗಿರ್ತೀನೋ ಹಾಗೆ ವಿಡಿಯೋ ಮಾಡ್ತೀನಿ. ನನಗೆ ಮೇಕಪ್ ಕೂಡ ಮಾಡ್ಕೊಳ್ಳೋ ಅಂತ ಇದಿಲ್ಲ. ಹೇಗಿರ್ತೀನೋ ನಾನು ಡೈಲಿ ಹೇಗಿರ್ತೀನಿ, ನಾನು ಡೈಲಿ ಯಾವ ರೀತಿ ಇರುತ್ತೆ ಆ ರೀತಿ ನಾನು ನನ್ನ ಡೈಲಿ ವ್ಲಾಗ್ ನಿಮಗೆ ತೋರಿಸ್ತೀನಿ. ಮತ್ತು ಪದೇ ಏನಪ್ಪ ಅವಳು ತೋರಿಸ್ತಾ ಇರ್ತಾಳೆ ವಿಡಿಯೋ ಅಂತ ಅಂದ್ಕೊಬೋದು. ಬಟ್ ಡೈಲಿ ವ್ಲಾಗ್ ಅಂದರೆ ನಾನು ಯಾವ ರೀತಿ ಇರ್ತೀನಿ ಮನೇಲಿ, ನಾನು ಡೈಲಿ ಏನೇನು ಕೆಲಸ ಮಾಡ್ತೀನಿ ಅದೇ ಇರೋದಲ್ವ. ಹಾಗಾಗಿ ನಾನು ಹೇಗಿರ್ತೀನಿ ಅದನ್ನೇ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಾನು ಎಲ್ಲರೂ ಹೊರಗಡೆ ಹೋದರೂ ಕೂಡ ಅದು ವೀಡಿಯೋಗಳು ನಾನು ಸ್ವಲ್ಪನೂ ಕೂಡ ಶೇರ್ ಮಾಡ್ತೀನಿ. ನನಗೂ ತುಂಬ ಚಿಕ್ಕ ಮಕ್ಳು ಇರೋದ್ರಿಂದ ನನಗೆ ವೀಡಿಯೋಸು ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳು ಹೊರಗಡೆ ಹೋದಾಗ ಹೇಳಿದ ಮಾತು ಕೇಳೋದಿಲ್ಲ. ಹಾಗಾಗಿ ನನಗೆ ಜಾಸ್ತಿ ಮಕ್ಕಳ ಕಡೆ ಸ್ವಲ್ಪ ಎಫೆಕ್ಟ್ ಹೋಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿದ್ದಿಲ್ಲ. ಮತ್ತು ಹಾಗೆ ಇಲ್ಲಿ ನಮ್ಮ ಹೆಬ್ರಿ ಹತ್ರ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಬಂದಿದ್ದು. ಅಲ್ಲೂ ಜಾತ್ರೆ ಇತ್ತು. ಸ್ವಲ್ಪ ಹೋಗಿ ಬರೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಅಣ್ಣನ ಹೆಂಡ್ತಿ ಕೂಡ ಬಂದಿದ್ದು. ಹೆಬ್ರಿ ಹತ್ರನೇ ಬರುತ್ತೆ ಇದು. ಇಲ್ಲಿ ತಾಣ ಅಂತ ಬರುತ್ತೆ ಹೆಬ್ರಿಯಿಂದ ಸ್ವಲ್ಪ ದೂರ. ಅಲ್ಲಿ ಅರ್ಧನಾರೀಶ್ವರಿ ದೇವಸ್ಥಾನ ಇದೆ. ಅಲ್ಲೂ ಕೂಡ ಇವತ್ತು ಜಾತ್ರೆ ಮಾಡ್ತಾಯಿದ್ರು. ನಾವು ಕೂಡ ಹೋಗಿದ್ದು. ನನಗೆ ಹೋಗಬೇಕು ಅಂತ ಅನ್ನಿಸ್ತು ಜಾತ್ರೆಗೆ. ಸೊ ಹಾಗಾಗಿ ಹೋಗಿದ್ದೀವಿ. ಇಲ್ಲೂ ಕೂಡ ಕೆಂಡೆ ಸೇವೆ ಅದು ಇದು ಎಲ್ಲ ಇರುತ್ತೆ, ಪೂಜೆ. ನಾವು ಜಾಸ್ತಿ ಹೊತ್ತು ಇರಲಿಲ್ಲ, ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬಂದು. ಮತ್ತು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಜಾತ್ರೆ ಕಡೆ ಹೊರಟು
ದೇವಸ್ಥಾನ ಆದಮೇಲೆ ನಾವು ಈ ಮೇನ್ ಇಂಪಾರ್ಟೆಂಟ್ ಎಲ್ರಿಗೂ ಜಾತ್ರೆಯಲ್ಲಿ ಸುತ್ತಾಡೋದು ಮತ್ತು ಏನೇನು ಸಿಗೋದು ಎಲ್ಲ ತಗೊಳ್ಳೋದು ಅದೆಲ್ಲ ಮೇನ್ ಇಂಟೆನ್ಷನ್ ಇರುತ್ತೆ ಒಬ್ಬೊಬ್ರಿಗೆ. ಹಾಗೆ ನಾವು ಕೂಡ ಸ್ವಲ್ಪ ನನ್ನ ಮಕ್ಳಿಗಿಬ್ರಿಗೂ ಸ್ವಲ್ಪ ಆಟ ಸಾಮಾನು ತೊಗೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸು ಕೂಡ ತಿನ್ಕೊಂಡು ಮನೆ ಕಡೆ ಹೊರಟು. ಇವಾಗ ನೋಡಿ ಅರ್ಧಚಂದ್ರನೂ ಕೂಡ ಕಾಣ್ತಾ ಇದ್ದಾರೆ. ಹಾಗೆ ಈ ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.